ಪ್ರಿಯ ವಿದ್ಯಾರ್ಥಿಗಳೇ ಸ್ವಾಗತ. Hello everyone, welcome to Department of Collegiate and Technical Education. My name Anil Kumar KN, lecturer in Mathematics, Government Polytechnic KGF. In the session 10 of Unit 4, that is Differential Calculus and Application from the subject Engineering Mathematics. So in this session I am going to teach you some concepts in differential calculus and applications. So contents to be discussed in this session. So in this today's session we are going to discuss the following contents. Firstly, the maximum value of a function, that is when we can say that the function has maximum value. And secondly, minimum value of a function, that is minimum value of a function. Then steps to find maximum and minimum value of a function. ಸೊ ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ಸೆಷನಲ್ಲಿ ನಾವು ಯಾವಾಗ ನಾವು ಫಂಕ್ಷನ್ಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇರುತ್ತೆ, ಯಾವಾಗ ಕೊಟ್ಟಿರ್ತಕ್ಕಂಥ ಫಂಕ್ಷನ್ಗೆ ಮಿನಿಮಮ್ ವ್ಯಾಲ್ಯೂ ಇರುತ್ತೆ, ಮತ್ತು ಆ ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ವ್ಯಾಲ್ಯೂಸ್ನ ಫಂಕ್ಷನಲ್ಲಿ ಯಾವ ಥರ ಫೈಂಡ್ ಔಟ್ ಮಾಡಬೇಕು ಅಂದರೆ ಸ್ಟೆಪ್ಸು ಇರುತ್ತೆ, ಆ ಸ್ಟೆಪ್ಸ್ನ ಯಾವ ಥರ ಫಾಲೋ ಮಾಡಬೇಕು ಅನ್ನೋದನ್ನು ಇವತ್ತಿನ ಸೆಷನಲ್ಲಿ ನಾವು ತಿಳ್ಕೊಳ್ಳೋಣ. ಸೊ ಈ ಮೂರು ಕಂಟೆಂಟ್ನ ನಾವು ತಿಳ್ಕೋಬೇಕಾದ್ರೆ ನಮಗೆ ಪ್ರೀವಿಯಸ್ ನಾಲೆಡ್ಜ್ ಬೇಕಾಗಿರುತ್ತೆ. ಸೊ ಪ್ರೀವಿಯಸ್ ನಾಲೆಡ್ಜ್ ಅಂದರೆ ಪ್ರೀವಿಯಸ್ ಸೆಷನ್ಸಲ್ಲಿ ಮಾಡಿರ್ತಕ್ಕಂಥ ಕೆಲವೊಂದು ಕಂಟೆಂಟ್ಸ್ ನಮಗೆ ಬೇಕಾಗಿರುತ್ತೆ. ಸೊ ಏನಪ್ಪ ಅಂತಂದರೆ ಫಸ್ಟ್ ಆರ್ಡರ್ ಆ್ಯಂಡ್ ಸೆಕೆಂಡ್ ಆರ್ಡರ್ ಡಿಫ್ರೆನ್ಷಿಯೇಷನ್ ಆಫ್ ಫಂಕ್ಷನ್ಸ್. ಸೊ ಕೊಟ್ಟಿರ್ತಕ್ಕಂಥ ಫಂಕ್ಷನ್ಗೆ ಫಸ್ಟ್ ಆರ್ಡರ್ ಡೆರಿವೇಟಿವ್ ಅಂದರೆ ಏನು, ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಏನು ಅಂತ ನಮಗೆ ತಿಳ್ಕೊಂಡಿದ್ರೆ ಸೊ ಇವತ್ತಿನ ಸೆಷನ್ನಲ್ಲಿ ಮಾಡ್ತಕ್ಕಂಥ ಕಂಟೆಂಟ್ಸು ತಿಳ್ಕೊಳ್ಳೋದಕ್ಕೆ ತುಂಬ ಈಸಿ ಆಗುತ್ತೆ. ಸೊ ಫಸ್ಟ್ ಈಗ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಎ ಫಂಕ್ಷನ್, ಯಾವಾಗ ನಮ್ಮ ಆ ಫಂಕ್ಷನ್ಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇರುತ್ತೆ ಅಂತ ನೋಡೋಣ. ಎ ಫಂಕ್ಷನ್ y equal to f of x is said to have a maximum value. A function y equal to f of x is said to have a what? Maximum value. ಸೊ ಯಾವಾಗ ಈ ಫಂಕ್ಷನ್ ಅಂದರೆ ಜನರಲ್ ಆಗಿ y equal to f of x represents a function. For this function the maximum value at a point, ಅಂದರೆ ಒಂದು ಪಾಯಿಂಟ್ನ ತಗೊಂಡು ನಾವು ಅಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಥವಾ ಮಿನಿಮಮ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋಕ್ಕಾಗುತ್ತೆ. ಸೊ ಇಫ್ ಇನ್ ದ ನೈಬರ್ಹುಡ್ ಆಫ್ ಎಕ್ಸ್ ಈಕ್ವಲ್ ಟು ಎ ಅಂತ ಜನರಲ್ ಆಗಿ ಹೇಳಿದಾಗ ಸೊ ಇದಕ್ಕೆ ಕಂಡೀಷನ್ ಇದೆ. ಏನಪ್ಪ ಅಂತಂದರೆ ಇಫ್ ಎಫ್ ಆಫ್ ಎ ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಫಾರ್ ಆಲ್ ಎಕ್ಸ್ ಇನ್ ದ ಇಂಟರ್ವಲ್, ಅಂದರೆ ಆ ಫಂಕ್ಷನ್ನ ಡಿಫೈನ್ ಮಾಡೋದಕ್ಕೆ ಒಂದು ಇಂಟರ್ವಲ್ ಕೊಟ್ಟಿರ್ತಾರೆ. ಆ ವಿತಿನ್ ದಟ್ ಇಂಟರ್ವಲ್ ಇಫ್ ಎಫ್ ಆಫ್ ಎ ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂತ ಬಂದಾಗ ದೆನ್ ವಿ ಕ್ಯಾನ್ ಸೇ ದ ಫಂಕ್ಷನ್ ಆಸ್ ವಾಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಸೊ ಅದೇ ಥರ ನೆಕ್ಸ್ಟ್ ವಿಲ್ ಡಿಫೈನ್ ದ ಮಿನಿಮಮ್ ವ್ಯಾಲ್ಯೂ ಆಫ್ ಎ ಫಂಕ್ಷನ್. ಸೊ ಮಿನಿಮಮ್ ವ್ಯಾಲ್ಯೂ ಆಫ್ ಎ ಫಂಕ್ಷನ್ ಅಂದರೆ ಏನು ಹೇಳುತ್ತೆ, ಸೊ ಸೇಮ್ ಡೆಫಿನೇಷನ್ ಇಲ್ಲಿ ಕ್ಯಾರಿ ಆದಾಗ ಸೊ ಇಲ್ಲಿ ಅಷ್ಟೇ ಅಟ್ ದ ಪಾಯಿಂಟ್, ಒಂದು ಪಾಯಿಂಟ್ನ ತಗೊಂಡು ನಾವು ಮಿನಿಮಮ್ ವ್ಯಾಲ್ಯೂನ ಡಿಫೈನ್ ಮಾಡಬೇಕಂತಂದರೆ ಆ ಫಂಕ್ಷನ್ ಮಿನಿಮಮ್ ವ್ಯಾಲ್ಯೂ ಯಾವಾಗ ಎಕ್ಸಿಸ್ಟ್ ಆಗುತ್ತೆ ಅಂತಂದರೆ ಇಫ್ ಎಫ್ ಆಫ್ ಎ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್. ಸೊ ಇಲ್ಲಿ ಅಬ್ಸರ್ವ್ ಮಾಡ್ಕೊಳ್ಳಿ, ಎಫ್ ಆಫ್ ಎ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಫಾರ್ ಆಲ್ ಎಕ್ಸ್ ಇನ್ ದ ಇಂಟರ್ವಲ್. ಕೊಟ್ಟಿರ್ತಕ್ಕಂಥ ಇಂಟರ್ವಲ್ ಎಲ್ಲ ವ್ಯಾಲ್ಯೂಸ್ ಆಫ್ ಎಕ್ಸ್ಗೆ ಎಫ್ ಆಫ್ ಎ ಗ್ರೇಟರ್ ದೆನ್ ಬಂದಾಗ ನಾವು ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತ ಕೇಳ್ತೀವಿ. ಸೊ ಎಫ್ ಆಫ್ ಎ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಬಂದಾಗ ವಿ ಕ್ಯಾನ್ ಸೇ ದಟ್ ವಾಟ್ ಮಿನಿಮಮ್ ವ್ಯಾಲ್ಯೂ ಆಫ್ ಎ ಫಂಕ್ಷನ್ ಅಂತ ಹೇಳ್ತೀವಿ. ಈಗ ಜನರಲಿ ಈ ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ಆಫ್ ಎ ಫಂಕ್ಷನ್ನ ಒಂದು ಗ್ರಾಫ್ ತಗೊಂಡು ನಾವು ಎಕ್ಸ್ಪ್ಲೇನ್ ಮಾಡಬೇಕಂತಂದರೆ ಸೊ ನಾವು ಈ ಥರ ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ಜನರಲ್ ಆಗಿ ದಿಸ್ ಕರ್ವ್ ರೆಪ್ರೆಸೆಂಟ್ಸ್, ನೋಡಿ ಇಲ್ಲಿ ಎಫ್ ಆಫ್ ಎಕ್ಸ್ ಅಂತ ಇದೆಯಲ್ಲ, ದಿಸ್ ಕರ್ವ್ ರೆಪ್ರೆಸೆಂಟ್ಸ್ ದ ವಾಟ್ ಫಂಕ್ಷನ್. ಯೂಶುವಲ್ ಆಗಿ ದಟ್ ಕರ್ವ್ ಕ್ಯಾನ್ ಬಿ, ದಟ್ ಫಂಕ್ಷನ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಬೈ ಅ ವಾಟ್ ಕರ್ವ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಅಬ್ಸರ್ವ್ ಮಾಡ್ಕೊಳ್ಳಿ, ಇಲ್ಲೊಂದು ಪಾಯಿಂಟ್ ಇದೆ, ಇಲ್ಲೊಂದು ಪಾಯಿಂಟು, ಇಲ್ಲೊಂದು ಪಾಯಿಂಟ್ನ ರೆಫರೆನ್ಸ್ ಆಗಿ ತೊಗೊಂಡಿದ್ದಾರೆ. ಸೊ ಇಲ್ಲಿ ಈ ಪಾಯಿಂಟಲ್ಲಿ ವಿ ಕ್ಯಾನ್ ಸೇ ದಟ್ ಇಟ್ ಈಸ್ ಲೋಕಲ್ ಮ್ಯಾಕ್ಸಿಮಮ್ ಅಥವಾ ಮ್ಯಾಕ್ಸಿಮಾ ಅಂತ ಕರಿತೀವಿ, ಮ್ಯಾಕ್ಸಿಮಮ್. ದೆನ್ ವಿ ಕ್ಯಾನ್ ಸೇ ದಟ್ ದಿಸ್ ಪಾಯಿಂಟ್ ಆಸ್ ವಾಟ್ ಮಿನಿಮಮ್. ಸೊ ಅಬ್ಸರ್ವ್ ಮಾಡ್ಕೊಳ್ಳಿ, ಈ ಕರ್ವು ಸೊ ಅಪ್ಪರಲ್ಲಿದ್ದಾಗ ಮ್ಯಾಕ್ಸಿಮಮ್ ಅಂತ ಕರಿತೀವಿ. ಸೊ ಅದರ ಡಿಕ್ರೀಸ್ ಅಂದರೆ ಲೋಯರ್ ಲಿಮಿಟ್ ಬಂದಾಗ ಮಿನಿಮಾ ಅಂತ ಕರಿತೀವಿ. ಜನರಲಿ ದ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ವಾಟ್ ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ ವ್ಯಾಲ್ಯೂ ಆಫ್ ಎ ಫಂಕ್ಷನ್ನ ನಾವು ಗ್ರಾಫ್ ಯೂಸ್ ಮಾಡಿಕೊಂಡು ನಾವು ಈ ಥರ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ನೆಕ್ಸ್ಟ್ ಕಂಡೀಷನ್ಸ್ ಫಾರ್ ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ ವ್ಯಾಲ್ಯೂ ಆಫ್ ಎ ಫಂಕ್ಷನ್. ಸೊ ಅಂದರೆ ಏನಪ್ಪ ಅಂತಂದರೆ ಒಂದು ಫಂಕ್ಷನ್ ಕೊಟ್ಟಾಗ ಆ ಫಂಕ್ಷನ್ನು ಯಾವಾಗ ಮ್ಯಾಕ್ಸಿಮಮ್ ಆಗಿರುತ್ತೆ, ಯಾವಾಗ ಮಿನಿಮಮ್ ಆಗಿರುತ್ತೆ ಅನ್ನೋದಕ್ಕೆ ಕೆಲವೊಂದು ಕಂಡೀಷನ್ಸ್ ಇದೆ. ಆ ಕಂಡೀಷನ್ಸ್ನ ನಾವು ತಿಳ್ಕೊಳ್ಳೋಣ. ಎ ಫಂಕ್ಷನ್ y equal to f of x at x equal to a is said to have maximum value if dy by dx equal to 0 and d square y by dx square less than 0 at this point. ಅಂದರೆ ಒಂದು ಫಂಕ್ಷನ್ ಕೊಟ್ಟಿರ್ತಾರೆ, ಆ ಫಂಕ್ಷನ್ಗೆ
ಒಂದು ಇಂಟರ್ವಲ್ ಕೊಟ್ಟಿರ್ತಾರೆ, ಅಂದರೆ ಅಟ್ ದ ಪಾಯಿಂಟ್ x = a ಅಲ್ಲಿ ಈ ಫಂಕ್ಷನ್ನು ಮ್ಯಾಕ್ಸಿಮಮ್ ಆಗಿರುತ್ತೆ. ಯಾವಾಗ ಅಂತಂದರೆ ಇಫ್ dy/dx ಅಂದರೆ ಆ ಫಂಕ್ಷನ್ನ ನಾವು ಫಸ್ಟ್ ಆರ್ಡರ್ ಡಿಫ್ರೆನ್ಸಿಯೇಷನ್ ಮಾಡಿದಾಗ, ಅಂದರೆ ಒನ್ ಟೈಮ್ ಡಿಫ್ರೆನ್ಷಿಯೇಟ್ ಮಾಡಿದಾಗ ಆ ಫಸ್ಟ್ ಆರ್ಡರ್ ಡೆರಿವೇಟಿವ್ = 0 ಅಂತ ಆದರೆ ವಿ ಕ್ಯಾನ್ ಸೇ ದಟ್ ದ ಫಂಕ್ಷನ್ ಈಸ್ ಮ್ಯಾಕ್ಸಿಮಮ್. ಸೊ ಈ ಕಂಡೀಷನ್ ಎರಡಕ್ಕೂ ಮ್ಯಾಕ್ಸಿಮಾಗೂ ಇರುತ್ತೆ, ಮಿನಿಮಮ್ ಇರುತ್ತೆ. ಬಟ್ ಪರ್ಟಿಕ್ಯುಲರ್ ಆಗಿ ನಾವು ಮ್ಯಾಕ್ಸಿಮಮ್ ಯಾವಾಗ ಹೇಳ್ತೀವಿ ಅಂದರೆ ವೆನ್ d²y/dx² ಈಸ್ <0. ಸೊ <0 ಅಂದರೆ ಅರ್ಥ ಮಾಡ್ಕೊಳ್ಳಿ, ನೆಗೆಟಿವ್ ಇರಬೇಕು. ಸೊ ನೆಗೆಟಿವ್ ಪಾಯಿಂಟ್ ಬಂದಾಗ ಅಂದರೆ ನೆಗೆಟಿವ್ <0 ಅಂದರೆ d²y/dx² ಅಂದರೆ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಫೈಂಡ್ ಔಟ್ ಮಾಡಿದಾಗ ಈ ಫಂಕ್ಷನ್ಗೆ ಇಫ್ ದಟ್ ವ್ಯಾಲ್ಯೂ ಕಮ್ಸ್ <0 ಅಂದರೆ ನೆಗೆಟಿವ್ ವ್ಯಾಲ್ಯೂಸ್ ಬಂದಾಗ ನಾವು <0 ಅಂತ ತಗೊತೀವಿ. ಯಾವಾಗ ಅಟ್ ದಿಸ್ ಪಾಯಿಂಟ್ ನಾವು ಈ ಪಾಯಿಂಟ್ನಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿದಾಗ ನಮಗೆ d²y/dx² <0 ಬಂದರೆ ಅಂದರೆ ನೆಗೆಟಿವ್ ಬಂದರೆ ವಿ ಕ್ಯಾನ್ ಸೇ ದಟ್ ದ ಗಿವನ್ ಫಂಕ್ಷನ್ ಈಸ್ ಮ್ಯಾಕ್ಸಿಮಮ್ ಅಂತ ಹೇಳ್ತೀವಿ. ಅದೇ ಥರ ಮಿನಿಮಮ್ಗೂ ಒಂದು ಕಂಡೀಷನ್ ಇದೆ. ಏನಪ್ಪ ಅಂದರೆ ಎ ಫಂಕ್ಷನ್ y = f(x) at x = a ಈ ಸೆಟ್ ಟು ಹ್ಯಾವ್ ಮಿನಿಮಮ್ ವ್ಯಾಲ್ಯೂ ಇಫ್ dy/dx = 0. ನೋಡಿ, ಅಬ್ಸರ್ವ್ ಮಾಡಿ, ನೋಡಿ dy/0, dy/dx = 0. ಫಾರ್ ಬೋತ್ ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಾಗೆ dy/dx = 0, ನೈದರ್ ಮ್ಯಾಕ್ಸಿಮಮ್ ನಾರ್ ಮಿನಿಮಮ್ ಅಂತ ಹೇಳ್ಬೋದು ಈ ಪಾಯಿಂಟಲ್ಲಿ. ಬಟ್ ಇಫ್ ಯು ಡೂ ಸೆಕೆಂಡ್ ಆರ್ಡರ್ ಡೆರಿವೇಟಿವ್, ಇಫ್ ದಟ್ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಆಫ್ಟರ್ ಸಬ್ಸ್ಟಿಟ್ಯೂಟಿಂಗ್ ದ ದಿಸ್ ಗಿವನ್ ಪಾಯಿಂಟ್ ಇಫ್ ಯು ಗೆಟ್ ಪಾಸಿಟಿವ್ ನಂಬರ್ ಅಂದರೆ <0 ಅಂದರೆ ಪಾಸಿಟಿವ್ ಬಂದಾಗ ವಿ ಕ್ಯಾನ್ ಸೇ ದಟ್ ದ ಗಿವನ್ ಫಂಕ್ಷನ್ ಈಸ್ ಮಿನಿಮಮ್. ಸೊ ಪ್ರಿಯ ವಿದ್ಯಾರ್ಥಿಗಳೇ, ಸೊ ನೀವು ಏನು ಜ್ಞಾಪಕ ಇಟ್ಕೋಬೇಕಪ್ಪ ಅಂದರೆ ಒಂದು ಫಂಕ್ಷನ್ ಕೊಟ್ಟಾಗ ಆ ಫಂಕ್ಷನ್ನಲ್ಲಿ ಆ ಫಂಕ್ಷನ್ಗೆ ಒನ್ ಟೈಮ್ ಡಿಫ್ರೆನ್ಷಿಯೇಟ್ ಮಾಡಿ ಮತ್ತೆ ಅದನ್ನು 2 ಟೈಮ್ಸ್ ಡಿಫ್ರೆನ್ಷಿಯೇಟ್ ಮಾಡಿ ಆಮೇಲೆ ನಿಮಗೆ ಈ ಪಾಯಿಂಟ್ಸಲ್ಲಿ ಕೊಟ್ಟಿರ್ತಕ್ಕಂಥ ಪಾಯಿಂಟ್ಸ್ನ ಸೆಕೆಂಡ್ ಆರ್ಡರ್ ಡೆರಿವೇಟಿವಲ್ಲಿ ನೀವು ಸಬ್ಸ್ಟಿಟ್ಯೂಷನ್ ಮಾಡಿದಾಗ ನಿಮಗೆ ನೆಗೆಟಿವ್ ನಂಬರ್ಸ್ ಬಂದರೆ ವಿ ಕ್ಯಾನ್ ಸೇ ದಟ್ ದ ಗಿವನ್ ಫಂಕ್ಷನ್ ಈಸ್ ಮ್ಯಾಕ್ಸಿಮಮ್ ಅಂತ ಹೇಳ್ಬೋದು. ನಿಮಗೆ ಅದೇ ಥರ ಪಾಸಿಟಿವ್ ಬಂದರೆ ಗಿವನ್ ಫಂಕ್ಷನ್ ಈಸ್ ಮಿನಿಮಮ್ ಅಂತ ಹೇಳ್ಬೋದು. ದ ಕಾಮನ್ ಕಂಡೀಷನ್ ಫಾರ್ ಬೋತ್ ಮ್ಯಾಕ್ಸಿಮಾ ಆ್ಯಂಡ್ ಮಿನಿಮಾ ಈಸ್ dy/dx = 0. ಅಂದರೆ dy/dx = 0 ಅಂತಂದರೆ ವಿ ಕ್ಯಾನ್ ಸೇ ದಟ್ ದ ಫಂಕ್ಷನ್ ಈಸ್ ನೈದರ್ ಮ್ಯಾಕ್ಸಿಮಮ್ ನಾರ್ ಮಿನಿಮಮ್ ಅಂತ ಹೇಳ್ತೀವಿ. ಸೊ ಪ್ರಾಬ್ಲಮ್ಸ್ನ ನಾವು ಸಾಲ್ವ್ ಮಾಡುವಾಗ ಇವೆರಡು ಕಂಡೀಷನ್ಸ್ನ ನೀವು ಜ್ಞಾಪಕ ಇಟ್ಕೊಂಡ್ರೆ ತುಂಬ ಈಸಿಯಾಗಿ ನಾವು ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಬೋದು. ಸೊ ಡಿಯರ್ ಸ್ಟೂಡೆಂಟ್, ನಿಮಗೆ ಅರ್ಥ ಆಗಿದೆಯಲ್ವಾ? ಸೊ ಇಲ್ಲಿ ಒಂದು ಕಾನ್ಸೆಪ್ಟ್ ಜ್ಞಾಪಕ ಇಟ್ಕೊಳ್ಳಿ, ಕೊಟ್ಟಿರ್ತಕ್ಕಂಥ ಫಂಕ್ಷನ್ನ 2 ಟೈಮ್ಸ್ ಡಿಫ್ರೆನ್ಷಿಯೇಟ್ ಮಾಡಿ ಆಫ್ಟರ್ ಫೈಂಡಿಂಗ್ d²y/dx², substitute the value of x in that. If you get d²y/dx² negative number, we can say that the function is maximum. If you get positive number that is <0, we can say that the function is minimum. So next, steps to find maximum and minimum value of a function. So these steps are very important to find the maximum and minimum value of a given function. ಒಂದು ಫಂಕ್ಷನ್ ಕೊಟ್ಟಾಗ ಆ ಫಂಕ್ಷನ್ಗೆ ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಂದ್ರೆ ಈ ಸ್ಟೆಪ್ಸ್ನ ನಾವು ಜ್ಞಾಪಕ ಇಟ್ಕೊಂಡ್ರೆ ಈಸಿಯಾಗಿ ನಾವು ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡೋದು. ಲೆಟ್ ಬಿ ಸಿ ಒನ್ ಬೈ ಒನ್. ಸ್ಟೆಪ್ 1 ಏನು ಹೇಳುತ್ತಂದರೆ ಫೈಂಡ್ dy/dx ಆ್ಯಂಡ್ d²y/dx² ಫಾರ್ ದ ಗಿವನ್ ಫಂಕ್ಷನ್ y = f(x). ಈ ಥರ ಜನರಲಾಗಿ ಒಂದು ಫಂಕ್ಷನ್ ಕೊಟ್ಟಿರ್ತಾರೆ. ಈ ಫಂಕ್ಷನ್ಗೆ ಫಸ್ಟ್ ಸ್ಟೆಪ್ ಏನು ಮಾಡಬೇಕು, ನೀವು dy/dx ಫೈಂಡ್ ಔಟ್ ಮಾಡ್ಕೋಬೇಕು. ಅದೇ ಥರ d²y/dx² ಫೈಂಡ್ ಔಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ಪು, ಟೇಕ್ dy/dx = 0 ಫಾರ್ ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ ವ್ಯಾಲ್ಯೂ ಆ್ಯಂಡ್ ಸಾಲ್ವ್ ದ ಈಕ್ವೇಷನ್ ಟು ಗೆಟ್ ಸ್ಟೇಷನರಿ ಪಾಯಿಂಟ್ಸ್. ಸೊ ನಾನು ಹೇಳಿದೆ, when dy/dx = 0, we can say that the function is neither maximum nor minimum ಅಂತ ಹೇಳಿದೆ. ಇದು ಕಾಮನ್ ಕಂಡೀಷನ್ ಫಾರ್ ಬೋತ್ ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್. ಸೊ dy/dx ಫೈಂಡ್ ಔಟ್ ಮಾಡ್ತೀರಾ. ನೀವು dy/dx ಫೈಂಡ್ ಔಟ್ ಮಾಡಿದ್ದಾದಮೇಲೆ dy/dx = 0 ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಅದನ್ನು ಕನ್ಸಿಡರ್ ಮಾಡ್ಕೊಂಡಿದ್ದು ಆದಮೇಲೆ ನಿಮಗೊಂದು ಈಕ್ವೇಷನ್ ಬರುತ್ತೆ. ಐದರ್ ಇಟ್ ಮೇ ಬಿ ಕ್ವಾಡ್ರಾಟಿಕ್ ಈಕ್ವೇಷನ್ ಥರ ಬರುತ್ತೆ ಜನರಲಿ. ಆ ಕ್ವಾಡ್ರಾಟಿಕ್ ಈಕ್ವೇಷನ್ನ ನೀವು ಸಾಲ್ವ್ ಮಾಡಿದಾಗ ನಿಮಗೆ ಸ್ಟೇಷನರಿ ಪಾಯಿಂಟ್ಸ್ ಬರುತ್ತೆ. ಸೊ ಯೂಶ್ವಲಾಗಿ ಕ್ವಾಡ್ರಾಟಿಕ್ ಈಕ್ವೇಷನ್ ಬಂದರೆ ನಿಮಗೆ 2 ಪಾಯಿಂಟ್ಸ್ ಬಂದಿರುತ್ತೆ. ಸೊ ಅದನ್ನು ನಾವು ಜನರಲಾಗಿ ಸ್ಟೇಷನರಿ ಪಾಯಿಂಟ್ಸ್ ಅಂತ ಕರಿತೀವಿ. ಸೊ ದಿಸ್ ಇಸ್ ದ ವಾಟ್ ಸೆಕೆಂಡ್ ಸ್ಟೆಪ್. ನೆಕ್ಸ್ಟ್ ಸ್ಟೆಪ್ 3 ಏನು ಹೇಳುತ್ತಪ್ಪ ಅಂದರೆ ಚೆಕ್ ದ ಸೈನ್ ಆಫ್ d²y/dx² ಅಟ್ ದ ಸ್ಟೇಷನರಿ ಪಾಯಿಂಟ್ಸ್. ಸೊ ನೀವು d²y/dx² ಫೈಂಡ್ ಔಟ್ ಮಾಡ್ತೀರಾ ಇಲ್ಲಿ. ಸೊ ಫೈಂಡ್ ಔಟ್ ಮಾಡಿದಾದ್ಮೇಲೆ ನಿಮಗೆ ಸೆಕೆಂಡ್ ಸ್ಟೆಪ್ಪಲ್ಲಿ ಸ್ಟೇಷನರಿ ಪಾಯಿಂಟ್ಸ್ ಬರುತ್ತೆ. ಆ ಸ್ಟೇಷನರಿ ಪಾಯಿಂಟ್ಸ್ನ
ಡಿ ಸ್ಕ್ವೇರ್ ಐ ಬೈ ಡಿ ಎಕ್ಸ್ ಸ್ಕ್ವೇರಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿ, ಸಬ್ಸ್ಟಿಟ್ಯೂಷನ್ ಮಾಡಿದ್ದಾದಮೇಲೆ ನೀವು ಇಲ್ಲಿ ಈ ಎ ಆ್ಯಂಡ್ ಬಿ ಪಾಯಿಂಟ್ಸ್ನ ಜ್ಞಾಪಕ ಇಟ್ಕೋಬೇಕು. ಸೊ ಏನಪ್ಪ ಎ ಆ್ಯಂಡ್ ಬಿ ಪಾಯಿಂಟ್ಸಲ್ಲಿ, ಇಫ್ ಡಿ ಸ್ಕ್ವೇರ್ ಐ ಬೈ ಡಿ ಎಕ್ಸ್ ಸ್ಕ್ವೇರ್ ಈಸ್ ನೆಗೆಟಿವ್ ಅಂದರೆ ಆಫ್ಟರ್ ಸಬ್ಸ್ಟಿಟ್ಯೂಷನ್ ದ ಸ್ಟೇಷನರಿ ಪಾಯಿಂಟ್, ಇಫ್ ಯು ಗೆಟ್ ನೆಗೆಟಿವ್ ಯಾವುದು ಡಿ ಸ್ಕ್ವೇರ್ ಐ ಬೈ ಡಿ ಎಕ್ಸ್ ಸ್ಕ್ವೇರ್ ನೆಗೆಟಿವ್ ಬಂದರೆ, ದಟ್ ಈಸ್ ಡಿ ಸ್ಕ್ವೇರ್ ಐ ಬೈ ಡಿ ಎಕ್ಸ್ ಸ್ಕ್ವೇರ್ ವಾಟ್ ಲೆಸ್ ದೆನ್ ಝೀರೋ, ಝೀರೋಗಿಂತ ಕಡಿಮೆ ಅಂದರೆ ಮೈನಸ್ ವ್ಯಾಲ್ಯೂಸ್ -1 -2 -3 ಈ ಥರ ಬಂದರೆ ದ ಫಂಕ್ಷನ್ ಹ್ಯಾಸ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಟ್ ಸ್ಟೇಷನರಿ ಪಾಯಿಂಟ್ಸ್. ಅಂದರೆ ಆ ಕೊಟ್ಟಿರ್ತಕ್ಕಂಥ ಪಾಯಿಂಟಲ್ಲಿ ಈ ಫಂಕ್ಷನ್ನು ಮ್ಯಾಕ್ಸಿಮಮ್ ಆಗಿರುತ್ತೆ. ಅದೇ ಥರ ಇಫ್ ಡಿ ಸ್ಕ್ವೇರ್ ಐ ಬೈ ಡಿ ಎಕ್ಸ್ ಸ್ಕ್ವೇರ್ ಇಸ್ ಪಾಸಿಟಿವ್ ಬಂದರೆ, so be careful, when you get d square i by dx square negative, we can say that the function is maximum. If you get d square i by dx square positive, that is greater than 0, the function has minimum value at stationary points. So ಈ ಮೂರು ಸ್ಟೆಪ್ಸ್ನ ನೀವು ಅರ್ಥ ಮಾಡಿಕೊಂಡು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿದ್ರೆ ಸೊ ನಿಮಗೆ ಈಸಿಯಾಗಿ ಮ್ಯಾಕ್ಸಿಮಾ ಆ್ಯಂಡ್ ಮಿನಿಮಮ್ ವ್ಯಾಲ್ಯೂ ಆಫ್ ಎ ಫಂಕ್ಷನ್ ಫೈಂಡ್ ಔಟ್ ಮಾಡೋದು ತುಂಬ ಈಸಿ ಆಗುತ್ತೆ. So dear students, please give more importance to these steps, step 1, step 2, step 3. So I am going to explain once again because it's very important. So in the first step, for the given function, find dy by dx, d square I by dx square. dy by dx ಅಂದರೆ ಕೊಟ್ಟಿರ್ತಕ್ಕಂಥ ಫಂಕ್ಷನ್ನ 1 ಟೈಮ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ dy by dx ಬರುತ್ತೆ, 2 ಟೈಮ್ಸ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ d square I by dx square ಬರುತ್ತೆ. ಸ್ಟೆಪ್ 2 ಅಲ್ಲಿ ಏನು ಮಾಡಬೇಕು, ದ ಕಾಮನ್ ಕಂಡೀಷನ್ ಫಾರ್ ಮ್ಯಾಕ್ಸಿಮಾ ಆ್ಯಂಡ್ ಮಿನಿಮಾ ಈಸ್ ವಾಟ್ dy by dx equal to 0 ಅಂತ ತಗೊಳ್ಳಿ. ನಿಮಗೆ dy by dx ಕೆಲವೊಂದು ಟರ್ಮ್ಸ್ ಬಂದಿರುತ್ತೆ, ಆ ಟರ್ಮ್ಸ್ನ ಈಕ್ವಲ್ ಟು 0 ಮಾಡ್ಕೊಳ್ಳಿ. 0 ಮಾಡ್ಕೊಂಡಾಗ ಇಟ್ ವಿಲ್ ಲುಕ್ಸ್ ಲೈಕ್ ಎ ಕ್ವಾಡ್ರಾಟಿಕ್ ಈಕ್ವೇಷನ್ ಥರ ಬರುತ್ತೆ. ಆ ಕ್ವಾಡ್ರಾಟಿಕ್ ಈಕ್ವೇಷನ್ನ ಸಾಲ್ವ್ ಮಾಡಿದ್ರೆ ನಿಮಗೆ ಸ್ಟೇಷನರಿ ಪಾಯಿಂಟ್ಸ್ ಬರುತ್ತೆ. ಬಿ ಕೇರ್ಫುಲ್. ಇನ್ ದ ಸ್ಟೆಪ್ 2 you should consider dy by dx equal to 0. After considering dy by dx equal to 0, you should solve the equation to get stationary points. After finding the stationary points, we can move to step 3. So substitute that stationary points to check the sign. To check the what sign? Because the maxima and minima depends on d square I by dx square sign. Okay, so to check the sign of d square I by dx square at the stationary points. For example, if you get two stationary points, take the first stationary point and substitute in d square I by dx square. After substituting, if you get negative value, that is less than 0, we can say that the function has maximum value. If you after substituting, if you get positive value, then we can say that the function is what minimum value anta ನಾವು ಹೇಳ್ತೀವಿ. ಸೊ ಇವತ್ತಿನ ಸೆಷನಲ್ಲಿ ನಾವು ಏನೇನು ಕಂಟೆಂಟ್ಸ್ನ ತಿಳ್ಕೊಂಡ್ವಿ ಅಂತ ಒಂದ್ಸಲಿ ಸಮ್ಮರೈಸ್ ಮಾಡೋಣ. ಸೊ ಏನು ತಿಳ್ಕೊಂಡು ನಾವು ಮ್ಯಾಕ್ಸಿಮಮ್ ಆಫ್ ಎ ಫಂಕ್ಷನ್ ಅಂದರೆ ನಮಗೆ ಡೆಫಿನೇಷನ್ ಗೊತ್ತಾಯಿತು, ಯಾವಾಗ ನಾವು ಫಂಕ್ಷನ್ ಮ್ಯಾಕ್ಸಿಮಮ್ ಅಂತ ತಿಳ್ಕೊಂಡ್ವಿ. ಅದೇ ಥರ ಮಿನಿಮಮ್ ವ್ಯಾಲ್ಯೂ ಆಫ್ ಎ ಫಂಕ್ಷನ್, ಯಾವಾಗ ನಮಗೆ ಫಂಕ್ಷನ್ಗೆ ಮಿನಿಮಮ್ ವ್ಯಾಲ್ಯೂ ಬರುತ್ತೆ ಅಂತಲೂ ತಿಳ್ಕೊಂಡ್ವಿ. ಸೊ ಸೇಮ್ ಆಸ್ ಲೈಕ್ ದಟ್ ಸ್ಟೆಪ್ಸ್ ಟು ಫೈಂಡ್ ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ ಆಫ್ ಎ ವ್ಯಾಲ್ಯೂ ಆಫ್ ಎ ಫಂಕ್ಷನ್. ಅಂದರೆ ಒಂದು ಫಂಕ್ಷನ್ ಕೊಟ್ಟಾಗ ಸೊ ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ ವ್ಯಾಲ್ಯೂ ಮಾಡೋದಕ್ಕೆ 3 ಸ್ಟೆಪ್ಸ್ನ ನಾನು ಎಕ್ಸ್ಪ್ಲೈನ್ ಮಾಡಿದೆ. ಸೊ ಆ ಸ್ಟೆಪ್ಸ್ ಬಗ್ಗೆ ನಾವು ಇವತ್ತು ತಿಳ್ಕೊಂಡಿದ್ದೀವಿ. ಓಕೆ, ಸೊ ಕೊನೆಯದಾಗಿ ಸೊ ಇವತ್ತಿನ ಸೆಷನ್ನು ನಿಮಗೆ ಮಾಡತಕ್ಕಂಥ ಕಂಟೆಂಟು ಅರ್ಥ ಆಗಿದೆ ಅಂತ ತಿಳ್ಕೊಂಡು ಸೊ ನಿಮಗೆಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು. ಥ್ಯಾಂಕ್ ಯು.